ಪ್ರಿಯ ವೀಕ್ಷಕರಿಗೆ HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾಡುವ ಅನಂತ ವಂದನೆಗಳು. ನಂಬರ್ 1, ಕುಣಿಗಲ್ ಮತ್ತು ನೆಲಮಂಗಲದ ಮಧ್ಯೆ ಸೋಲೂರು ಎಂಬ ಗ್ರಾಮದಲ್ಲಿ ರೈತರು ರಸ್ತೆಯಲ್ಲಿ ಬಿಸಲ್ಲಿ ವ್ಯಾಪಾರ ಮಾಡುತ್ತಿರುವ ಸಂದರ್ಭವನ್ನು ನೋಡಿ. ಎರಡನೆಯದು, ಮಳೆಯಲ್ಲಿ ಛತ್ತರಿಯನ್ನು ಹಿಡಿದುಕೊಂಡು ವ್ಯಾಪಾರ ಮಾಡ್ತಿರ್ತಕ್ಕಂಥ ಸಂದರ್ಭವನ್ನು ನೋಡಿ. ಅವರಿಗೆ ನಂಬರ್ 3, ಇಂಥ ಅಂಗಡಿಗಳು ಇಲ್ಲ. ಅವರು ಬಿಸಿಲಿನಲ್ಲೇ ಅಥವಾ ಮಳೆಯಲ್ಲೇ ನಿಂತುಕೊಂಡು ವ್ಯಾಪಾರ ಮಾಡಬೇಕು. ತುಂಬ ಕಷ್ಟಕರವಾದ ಜೀವನ. ಅವರಿಗೆ ಅಲ್ಲಿ ಸುತ್ತಮುತ್ತ ಇರತಕ್ಕಂತಹ MLA ಆಗಲಿ ಅಥವಾ ಕೌನ್ಸಿಲರ್ ಆಗಲಿ ಒಂದು ಗಮನವನ್ನು ಹರಿಸಿ ಅವರಿಗೆ ಇಂಥ ನಂಬರ್ 3 ಇಂಥ ಪುಟ್ಟ ಅಂಗಡಿಯನ್ನು ಮಾಡಿಕೊಟ್ಟರೆ ಅವರು ಜೀವನದಲ್ಲಿ ನೆಮ್ಮದಿಯನ್ನು ಕಾಣುತ್ತಾರೆ. ಅಂಥವರಿಗೆ ಸಹಾಯ ಮಾಡಿ. ಕೋಟಿ ದುಡ್ಡು ಮಾಡಿದರೆ ಏನು ಪ್ರಯೋಜನ? ಬನ್ನಿ, ಇಂಥ ರೈತರಿಗೆ ಸಹಾಯ ಮಾಡಿ. ನಿಮ್ಮ ಮನಸ್ಸಿಗೂ ತೃಪ್ತಿಯಾಗುತ್ತದೆ ಮತ್ತು ಜನರಿಗೆ ಇಂಥ ಮಾರ್ಗದರ್ಶನವನ್ನು ತೋರಿಸಿಕೊಟ್ಟ ಹಾಗೆ ಆಗುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿ ನೋಡಿ, ಶೇರ್ ಮಾಡಿ. ರೈತರಿದ್ದರೆ ನಾವು ಎಂಬುದನ್ನು ಎಂದಿಗೂ ಯಾರೂ ಮರೆಯಬಾರದು. ಆದ್ದರಿಂದ ಸಾಧ್ಯವಾದಷ್ಟು ಬಂದು ರೈತರಿಗೆ ಸಹಾಯ ಮಾಡಿ. ಮತ್ತು ಈ ರಸ್ತೆಯಲ್ಲಿ ಓಡಾಡುವ ಜನರು ಬಂದು ಒಮ್ಮೆ ಅವರ ಕೈಯಲ್ಲಿ ತರಕಾರಿಯನ್ನು ತೆಗೆದುಕೊಂಡು ಹೋದರೆ, ನೀವು 100 ರೂಪಾಯಿ ವ್ಯಾಪಾರ ಮಾಡಿದರೆ ಅವರಿಗೆ ಒಂದು 20 ರೂಪಾಯಿ ಸಹಾಯ ಮಾಡಿದ ಹಾಗಾಗುತ್ತದೆ. ದಯವಿಟ್ಟು ಮರೆಯಬೇಡಿ. ಬನ್ನಿ, ಈ ವಿಡಿಯೋ ನೋಡಿ, ಶೇರ್ ಮಾಡಿ. ಧನ್ಯವಾದಗಳು. ಅಲ್ಲಿರ್ತಕ್ಕಂಥ ಆ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರಾದಂಥ MLAಗಳಿಗೆ ಅಥವಾ ಕೌನ್ಸಿಲರ್ಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ದಯವಿಟ್ಟು ಮಾಡಿಕೊಡಿ ಎಂದು ಕಳಕಳಿಯಾಗಿ ಪ್ರಾರ್ಥಿಸುತ್ತೇವೆ ರೈತರ ಪರವಾಗಿ. HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ HN ಕೇಶವನ್ ಹುಲಿಕಲ್ ಮಾಡುವ ಅನಂತ ವಂದನೆಗಳು. ಬನ್ನಿ, ರೈತರ ಸಂತೆಯ ನೋಡೋಣ, ತರಕಾರಿ ತೆಗೆದುಕೊಳ್ಳೋಣ. ಕುಣಿಗಲ್ ಮತ್ತು ನೆಲಮಂಗಲ ಮಧ್ಯೆ ಸೋಲಾರ್ ಊರಿನ ಪಕ್ಕ ರಸ್ತೆ. ತರಕಾರಿ ಅಂಗಡಿಗಳನ್ನು ನೋಡಿ. ನೀವು ಆ ರಸ್ತೆಯಲ್ಲಿ ಬಂದರೆ ಒಮ್ಮೆ ಮರೆಯದೆ ತರಕಾರಿಯನ್ನು ತೆಗೆದುಕೊಳ್ಳಿ. ನಮ್ಮ ನಾಡಿನ ರೈತರಿಗೆ ಧನ್ಯವಾದಗಳು. ಓಹೋ, ಏನು ರಾಮಣ್ಣ, ಏನೋ ಬೆಳೆ ಎಲ್ಲ ಬೆಳೀತಾ ಇದ್ದೀರಿ? ಹೌದು ಗುರುಗಳೇ, ಬೆಳಿಬೇಕಲ್ಲ. ತರಕಾರಿ, ಭತ್ತ ಇವುಗಳೆಲ್ಲ ಬೆರಿಬೇಕಲ್ಲ. ಇವುಗಳೆಲ್ಲ ಬೆಳೆದು ನಂತರ ತಾನೇ ನಮಗೆ ಜೀವನ ಆಗೋದು. ಓಹೋ, ಸರಿ ರಾಮಣ್ಣ. ಇವಾಗ ತರಕಾರಿ ಎಲ್ಲ ಬೆಳೆದಿರ್ತೀರಲ್ಲ, ಇದನ್ನೆಲ್ಲ ಎಲ್ಲಿಗೆ ತೊಗೊಂಡು ಹೋಗಿ ಮಾಡ್ತೀರಿ ನೀವು? ನಾವು ಗುರುಗಳೇ, ಈ ಕುಣಿಗಲ್ಲು ಮತ್ತು ನೆಲಮಂಗಲ ಮಧ್ಯೆ ಸೋಲಾರು ಅಂತ ಊರು ಬರ್ತದೆ. ಆ ಊರ ಪಕ್ಕದಾಗೆ ನಾವು ಬೆಳೆನ ತೊಗೊಬಂದು ತರಕಾರಿಗಳು ಮಾರ್ತೀವಿ ಸಾಯ್ರೆ. ಗುರುಗಳೇ ನೋಡಿ, ನಾವೆಲ್ಲ ರೈತರು ತರಕಾರಿ ತೊಗೊಂಡು ಹೀಗೆ ಲೈನಾಗಿ ಇಟ್ಕೊಂಡು ನಾವು ಮಾರ್ತೀವಿ. ಆದರೆ ನಾವು ಇವ್ರನ್ನ ದ್ವೇಷ ಮಾಡಲ್ಲ. ಯಾಕೆಂದ್ರೆ ನಾವು ರೈತರೆಲ್ಲ ಒಂದಾಗಿರ್ಬೇಕಲ್ವ. ಅದಕ್ಕೆ ನಾವು ರೈತರು ಬೆಳೆಯನ್ನು ತಂದು ಇಲ್ಲಿ ಕಡಿಮೆ ಬೆಲೆಗೆ ಮಾರ್ತೀವಿ ಸಿಟಿಗಿಂತ. ಇಲ್ಲಿ ಊರಿಂದ ಊರಿಗೆ ಹೋಗೋರು ಮಧ್ಯೆ ಬಂದು ತೊಗೊಂಡು ಹೋಗ್ತಾರೆ. ಗುರುಗಳೇ, ರಮಣ್ಣ, ಇಂಥ ಬಿಸಿಲು ನೀವು ವ್ಯಾಪಾರ ಮಾಡ್ತಿರಲ್ಲ, ಹೇಗೆ ಮಾಡ್ತೀರಿ? ಒಂದು ಟೆಂಟ್ ಇಲ್ಲ, ಏನಿಲ್ವಲ್ಲ. ಗುರುಗಳೇ, ನಮಗೆ ಬಿಸಿಲಾದ್ರೇನು, ಮಳೆಯಾದರೇನು, ನಮಗೆ ನಮ್ಮ ಕೆಲಸ ಮಾಡಿದರೆ ಅದು ಕೈ ಮೊಸರಲ್ಲವೇ? ಕಾಯಕವೇ ಕೈಲಾಸ ಎಂದು ನೀವು ಹೇಳಿದ್ದೀರ ಗುರುಗಳೇ. ಓಹೋಹೋ, ಏನು ರಾಮಣ್ಣ, ನನಗೆ ನೀನು ಒಳ್ಳೆ ಮಾತು ಹೇಳಿಬಿಟ್ಟಿಯಲ್ಲ. ಆಗಲಿಪ್ಪ, ಆದರೂ ಈ ಬಿಸಿಲಲ್ಲಿ ನಿಂತ್ಕೊಂಡು ಮಾಡ್ತೀರಿ. ಮಳೆ ಬಂದಾಗ ಏನು ಮಾಡ್ತೀರಿಪ್ಪ? ತುಂಬ ಕಷ್ಟ ರಾಯ್ರೆ. ಗುರುಗಳೇ, ಏನು ಮಾಡೋದು? ಹೇಗೋ ಕಾಲನ್ನ ಜೀವನ ಮಾಡಬೇಕಲ್ಲ. ಆದರೂ ನಮ್ಮ ಜನ ರೈತರು ಅಂತ ಒಂದು ಅಭಿಮಾನ ಇಟ್ಟು ಪಾಪ ಬಂದು ಇಲ್ಲಿ ಇಳಿದು ತೊಗೊಂಡೋಗ್ತಾರೆ. ಬನ್ನಿ, ನೀವು ನೋಡ್ತೀರಿ ಅಂತ ನೋಡಿ, ಮಳೆಯಲ್ಲೂ ನಾವು ಕೆಲಸ ಮಾಡ್ತೀವಿ. ಪ್ರಿಯ ವೀಕ್ಷಕರೇ, ನಾವು ಕುಣಿಗಲ್ನಿಂದ ನೆಲಮಂಗಲಕ್ಕೆ ಬರುವಾಗ ಸೋಲೂರು
ಮಧ್ಯೆ ಮಳೆ ಬಿದ್ದಾಗ ಅದನ್ನು ನಿಮಗೆ ತೋರಿಸುತ್ತಿದ್ದೇವೆ. ಒಂದು ಚೂರು ರೋಡು ಕಾಣುವುದಿಲ್ಲ, ಅಂಥದ್ರಲ್ಲೂ ಹೋಗುವುದು ಕಷ್ಟ ನೋಡಿ. ಇಂಥ ಮಳೆ ಬಂದಿದೆ. ಅಂಥ ಮಳೆಯಲ್ಲಿ ನಮ್ಮ ರೈತರು ಅಂಗಡಿಯನ್ನು ಇಟ್ಟುಕೊಂಡು ಎಷ್ಟು ಪರದಾಡುತ್ತಾರೆ ಒಮ್ಮೆ ಎಂದು ನೋಡಿದರೆ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತದೆ. ಒಮ್ಮೆ ನೋಡಿ, ನಾವು ಅವರಿಗೆ ತರಕಾರಿಯನ್ನು 100 ರೂಪಾಯಿ ತೆಗೆದುಕೊಂಡ್ರೆ ತರಕಾರಿ ನೀವು ಅವರಿಗೆ ಒಂದು 20 ರೂಪಾಯಿ ಆದರೂ ಕೊಟ್ಟ ಹಾಗೆ ಆಗುತ್ತದೆ ನೋಡಿ. ಬನ್ನಿ ನೋಡಿ, ಈಗ ಇವರು ಸ್ವಲ್ಪ ಬಿಸಿಲಿರುವಾಗ ಅಂದರೆ ಮಧ್ಯಾಹ್ನ ವ್ಯಾಪಾರ ಮಾಡ್ತಾ ಇದ್ದಾರೆ. ಇವರು ಬಿಸಿಲಿನಲ್ಲೇ ನಿಂತುಕೊಂಡೇ ವ್ಯಾಪಾರ ಮಾಡಬೇಕು. ಆದರೆ ಇಲ್ಲಿ ಸಾವಿರಾರು ಗಾಡಿಗಳು ಓಡಾಡುವುದರಿಂದ ಕೆಲವರು ಬಂದು ನಿಂತು ತಮ್ಮ ಮನೆಗೆ ತರಕಾರಿಯನ್ನು ತೆಗೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಎಷ್ಟೋ ರೈತರಿಗೆ ಉಪಕಾರವಾಗುತ್ತದೆ. ಬನ್ನಿ ನಮ್ಮ ಹತ್ತಿರ ತೆಗೆದುಕೊಳ್ಳಿ, ಬನ್ನಿ ನಮ್ಮ ಹತ್ತಿರ ತಗೊಳ್ಳಿ. ಕರಿಬೇವಿನ ಸೊಪ್ಪು ತಗೊಳ್ಳಿ 10 ರೂಪಾಯಿ, ಬನ್ನಿ ಪರಂಗಿ ಹಣ್ಣು ತಗೊಳ್ಳಿ ಎಂದು ಎಲ್ಲರೂ ಕೂಗಿ ಕರೆಯಿಟ್ಟಿದ್ದಾರೆ. ಜನರು ಆ ಕೂಗನ್ನು ಕೇಳಿ ನಮಗೆ ಈ ಸೊಪ್ಪು ಬೇಕು, ನಮಗೆ ಈ ಸೊಪ್ಪು ಬೇಕು ಎಂದು ತೆಗೆದುಕೊಳ್ತಾ ಇದ್ದಾರೆ ನೋಡಿ. ನೋಡಿ, ಎಲ್ಲರೂ ಆನಂದವಾಗಿ ವ್ಯಾಪಾರ ಮಾಡುತ್ತಿದ್ದಾರೆ. ಈಗ ಅಲ್ಲಿ ಇರತಕ್ಕಂತಹದ್ದು ಎಲ್ಲ ಕಲ್ಲಿನಲ್ಲಿ ಕೆತ್ತನೆ ಮಾಡಿರ್ತಕ್ಕಂತಹ ಶಿಲೆ ದೇವಸ್ಥಾನಗಳಿಗೆ ಅಥವಾ ಮಂಟಪಗಳಿಗೆ ಬೇಕು ಎಂದರೆ ಇಲ್ಲಿ ಕಲ್ಲಿನಲ್ಲಿ ಶಿಲೆಗಳನ್ನು ಕೆತ್ತಿಕೊಡುತ್ತಾರೆ. ಬನ್ನಿ ವ್ಯಾಪಾರ ನೋಡೋಣ. ಜನರು ನನಗೆ ಬೇಕು ಎಂದು ನೋಡಿ ತುಂಬಿಕೊಳ್ಳುತ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಳೆ ಪ್ರಾರಂಭ. ಜೋರಾದ ಮಳೆ, ಗುಡುಗು ಮಿಂಚಿನೊಂದಿಗೆ ಮಳೆ. ಆ ಮಳೆಯಲ್ಲೂ ಸಹ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಕಾರುಗಳು ಲೈನಾಗಿ ನಿಂತಿವೆ ನೋಡಿ. ತರಕಾರಿ ಅಂಗಡಿ ಪಕ್ಕದಲ್ಲಿ ಎಲ್ಲ ಮಳೆ ಎಲ್ಲವೂ ಪ್ಯಾಕ್ ಮಾಡಿಕೊಳ್ಳುತ್ತಿದ್ದಾರೆ ನೋಡಿ. ಏನು ಮಾಡುವುದಪ್ಪ ಮಳೆ ಬಂದರೆ ಎಂದು ತಲೆ ಮೇಲೆ ಕೈ ಇಟ್ಟುಕೊಂಡು ಸಾಕು, ಇನ್ನು ಮಳೆ ಬಂದರೆ ಇನ್ನು ವ್ಯಾಪಾರವಾಗುವುದಿಲ್ಲ ಎಂದು ಎಲ್ಲರೂ ಅವರು ಹೊರಡುವುದಕ್ಕೆ ಮನೆಗೆ ಸಿದ್ಧರಾಗುತ್ತಿದ್ದಾರೆ ನೋಡಿ. ಮಳೆಯಲ್ಲಿ ಛತ್ರಿಯನ್ನು ಹಿಡಿಕೊಂಡು ನನಗೆ ಬೇಕು ಬೇಗ ಕೊಡು ಎಂದು ಎಲ್ಲರೂ ಕೇಳ್ತಾ ಇದ್ದಾರೆ ನೋಡಿ. ಇಂಥ ಸನ್ನಿವೇಶಗಳನ್ನು ನಾವು ಕೆಲವು ಕಡೆ ಮಾತ್ರ ನೋಡಲು ಸಾಧ್ಯ, ಆದರೆ ರಸ್ತೆ ಮಳೆಯಲ್ಲಿ ನೋಡಲು ಸಾಧ್ಯವಿಲ್ಲ. ನೋಡಿ, ಹಾಗಲಕಾಯಿ, ಬೆಂಡೆಕಾಯಿ, ಟೊಮೆಟೊ ಎಲ್ಲವನ್ನೂ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ತರಕಾರಿ ಮಳೆ, ವಿಪರೀತ ಮಳೆ ನೋಡಿ. ಪಾಪ ರೈತರ ಕಷ್ಟವನ್ನು ನೋಡಿ. ರೈತರಿಗೆ ನಾವು ಒಂದು ಸಲಾಂ, ಒಂದು ಧನ್ಯವಾದಗಳನ್ನು ತಿಳಿಸೋಣ. ನಾಡಿನ ಸಮಸ್ತ ರೈತರಿಗೆ ಅನಂತ ಧನ್ಯವಾದಗಳು. HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಮ್ಮೆ ಈ ರಸ್ತೆಯಲ್ಲಿ ಬಂದಾಗ ನೀವು ಪದಾರ್ಥಗಳನ್ನು ತೆಗೆದುಕೊಳ್ಳಿ, ರೈತರಿಗೆ ಒಂದು ಸಹಾಯವಾಗುತ್ತದೆ. ಬನ್ನಿ, ಇವರು ನೋಡಿ ಆನಂದದಿಂದ ಟೊಮೆಟೊ ಹಣ್ಣನ್ನು ತೆಗೆದುಕೊಳ್ತಾ ಇದ್ದಾರೆ ನೋಡಿ. ಈ ವಿಡಿಯೋವನ್ನು ನೋಡಿದವರಿಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ರೈತರ ಕೆಲಸವನ್ನು ನೋಡಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್.